ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಂಪು ಚಟ್ನಿ ಮಾಡೋದು ಹೇಗಂತ ನೋಡೋಣ್ರಿ. ಅನ್ನದಾಗ ಬಾಡಿಸ್ಕೋಬೋದ್ರಿ, ರೊಟ್ಯಾಗ ಮೊಸರಿನ ಚಟ್ನಿ ಹಚ್ಕೋಬೋದು, ಉಪ್ಪಿಟ್ಟನ್ಯಾಗ ಬಾಡಿಸ್ಕೋಬೋದು. ಟೇಸ್ಟ್ ಅಂದ್ರೆ ಟೇಸ್ಟ್ ಆಕೈತೆ ನೋಡ್ರಿ. ಕೆಂಪು ಚಟ್ನಿ ಅಷ್ಟು ಟೇಸ್ಟ್ ಆಕೈತಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಚಟ್ನಿ. ಕೆಂಪು ಚಟ್ನಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಎಷ್ಟು ಮೆಣಸಿನ್ಕಾಯಿ ತೊಗೊಳನಿ. ಇವನ್ ತುಂಬ ತೆಗೆದು ತೊಳೆದು ಮೆಣಸಿನ್ಕಾಯಿ ತೊಗೊಳನಿ ನೋಡ್ರಿ. ಈ ಕೆಂಪು ಚಟ್ನಿ ಮಾಡಕ್ಕೆ ಈಗ ಡೈರೆಕ್ಟ್ ಹಂಗೆ ಹುರಿಬಾರ್ದ್ರಿ. ಇವು ಉಬ್ಬಿ ಪಡ್ ಪಡ್ ಅಂತ ಸಿಡಿತಿರ್ತಾವೆ. ಇವನ್ನ ಈ ಥರ ಕಟ್ ಮಾಡ್ಕೋಬೇಕ್ರಿ. ಈ ಥರ ಕಟ್ ಮಾಡ್ಕೊಂಡು ಹುರಿಬೇಕು ನೋಡ್ರಿ. ಈ ಥರ ಓಸು ಕಟ್ ಮಾಡಿ ಇಟ್ಕೊಂಡು ಹುರಿಯೋದು ಹೇಗಂತ ನೋಡೋಣ್ರಿ. ನೋಡ್ರಿ ಓಸು ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡ್ರಿ. ನೋಡ್ರಿ ಹುರ್ಕನಕ ಕಡಾಯಿ ಇಟ್ಕೊಳ್ಳನಿ. ಈಗ ಮೆಣಸಿನ್ಕಾಯಿ ಹಾಕ್ಯಂತ ನೋಡ್ರಿ. ತೊಳೆದಿರ್ತಾವಲ್ರಿ, ಒಂದು ಸ್ವಲ್ಪ ನೀರಿನ ಅಂಶ ಸುಡೋ ಮಟ್ಟ ಎಣ್ಣೆ ಹಾಕಬಾರ್ದ್ರಿ. ಒಂದು ಸ್ವಲ್ಪ ನೀರು ಸುಟ್ಟಿಂದ ಅವಾಗ ಎಣ್ಣೆ ಹಾಕಿ ಹುರಿಬೇಕು ನೋಡ್ರಿ ಕೆಂಪು. ಸ್ವಲ್ಪ ಉರಿನ ಜಾಸ್ತಿನೇ ಇಡ್ಬೇಕ್ರಿ. ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಹುರಿದ್ರೆ ನೀರಿನ ಅಂಶ ಓಟು ಸುಡ್ತೈತೆ ನೋಡ್ರಿ. ಈ ಥರ ಕೈ ಆಡ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ. ಎಣ್ಣೆ ಹಾಕಿಂದ ಕೈ ಆಡಿ ಹುರಿ. ಕೈ ಆಡ್ಕೊಂತ ಇರ್ಲಿಕ್ಕೆ ಒಂದೊಂದು ಬೇಯ್ತೇವ್ರಿ, ಒಂದೊಂದು ಬೇಯಲ್ಲ ನೋಡ್ರಿ. ಮೆಣಸಿನ್ಕಾಯಿ ಒಂದೊಂದು ಹೊತ್ತವು, ಒಂದೊಂದು ಹೊತ್ತು ಬೇಯಂಗ ಇಲ್ರಿ, ಹಂಗಿರ್ತಾವ ನೋಡ್ರಿ. ಈಗ ಮೆಣಸಿನ್ಕಾಯಿ ಹುರಿದಾವ ನೋಡ್ರಿ. ಒಂದು ಸ್ವಲ್ಪ ಬಿಸಿ ಆರ್ಬೇಕ್ರಿ. ತಾಟ್ನ ಇಟ್ಕೊಂಡು ಆರಿಟ್ಕೊಂತ ನೋಡ್ರಿ. ನೋಡ್ರಿ ಬಿಸಿ ಆರ್ಯವು ಕರಿಬೇವು ಹಾಕ್ಯಂತ ನೋಡ್ರಿ. ಈಗ ಬೆಲ್ಲ ಹಾಕ್ಯಂತ ನೋಡ್ರಿ. ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಯಬೇಕು ನೋಡ್ರಿ. ಖಾರ ಕಮ್ಮಿ ಇದ್ರೆ ಬೆಲ್ಲ ಕಮ್ಮಿ ಹಾಕ್ಯಂಡ್ರೆ ನಡಿತೈತ್ರಿ. ಈಗ ಬೆಳ್ಳುಳ್ಳಿ ಹಾಕ್ಯಂತ ನೋಡ್ರಿ. ಈಗ ಜೀರಿಗೆ ಹಾಕ್ಯಂತ ನೋಡ್ರಿ. ಹಳಕುಪ್ಪು ಹಾಕ್ಯಂತ ನೋಡ್ರಿ. ನೀವು ಜಿನುಗುಪ್ಪು ಆದ್ರೆ ಹಾಕ್ಯಬೋದ್ರಿ, ಆದ್ರೆ ಹಳಕುಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಚಲೋ ನೋಡ್ರಿ. ಹುಣಸೆ ಹಣ್ಣು ರಸ ಹಿಂಡಿಟ್ಕೊಳ್ಳೋಣ ನೋಡ್ರಿ. ನೀವು ಹುಣಸೆ ಹಣ್ಣಿನ ರಸ ಆದ್ರೆ ಹಿಂಡಿಟ್ಕೋಬೋದ್ರಿ, ಹಂಗೆ ಹುಣಸೆ ಹಣ್ಣು ಆದ್ರೆ ಹಾಕ್ಯಬೋದು ನೋಡ್ರಿ. ನಾನಿಲ್ಲಿ ರಸ ಮಾಡಿ ಇಟ್ಕೊಳ್ಳೋಣ ನೋಡ್ರಿ. ಹುಣಸೆ ಹಣ್ಣಿನ ರಸ ಹಾಕ್ಯಂತ ನೋಡ್ರಿ. ಹಿಂಗೆ ರಸ ಹಿಂಡಿ ಹಾಕ್ಯಂಡ್ರೆ ಲಘುನ ಸಣ್ಣ ಆಕೈತ್ರಿ ಚಟ್ನಿ. ಈಗ ಇದನ್ನು ಮಿಕ್ಸರ್ ಹಾಕ್ಯಂಬರ್ತಾನೆ ನೋಡ್ರಿ. ನೋಡ್ರಿ ಕೆಂಪು ಚಟ್ನಿ ರೆಡಿ ಆಯ್ತು ನೋಡ್ರಿ. ಇಷ್ಟು ಸುಲಭವಾಗಿ ಮಾಡ್ಬೋದ್ರಿ. ಹುಣಸೆ ಹುಳಿ ಹಾಕಿಟ್ರೆ ಒಂದು ವಾರ ಆದರೂ ಇಡ್ಬೋದು ನೋಡ್ರಿ. ಒಟ್ಟ ಕೆಡಲ್ಲ. ನಿಮ್ಗೆ ಜಾಸ್ತಿ ಅಳಕ್ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಯಂತ ರುಬ್ಬಿದ್ರೆ ನಡಿತೈತ್ರಿ. ಅಂದ್ರೆ ಹುಣಸೆ ಹುಳಿ ಹಾಕಿರ್ತಾವಲ್ರಿ, ಕೆಡಂಗಿಲ್ಲ ಚಟ್ನಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.